ರಿಪಬ್ಲಿಕ್ ಕನ್ನಡ ಈಗಿರೋದು ರಾಮನ ಮೂರ್ತಿಯ ಪೂಜೆ ಈ ದಿನದವರೆಗೂ ನಡೀತಾ ಇರುವ ಜಾಗದ ಅತ್ಯಂತ ಸಮೀಪದಲ್ಲಿ. ಒಂದು ಕಡೆಯಲ್ಲಿ ನೂತನ ಭವ್ಯ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇದೇ ರಾಮನ ಮೂರ್ತಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇತ್ತು ಅನ್ನೋ ವಿಚಾರ ಏನು ಪ್ರಸ್ತಾಪ ಆಗುತ್ತೆ. ಅದೇ ಮೂರ್ತಿಯನ್ನ ಈ ದಿನದಲ್ಲೂ ಕೂಡ ಇಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರುವ ಜಾಗದಲ್ಲಿ ಯಾವ ಮೂರ್ತಿ ಇದ್ದ ದೇಗುಲವನ್ನ 1500 ದಶಕದಲ್ಲಿ ಬಾಬರನ ಸೇನಾಧಿಪತಿಗಳು ಧ್ವಂಸ ಮಾಡಿದ್ರು ಅನ್ನೋ ಇತಿಹಾಸ ಇದೆಯೋ, ಯಾವ ಮೂರ್ತಿ 1949ರಲ್ಲಿ ಬಾಬ್ರಿ ಮಸೀದಿಯ ಕಾಂಪೌಂಡ್ನ ಒಳಗಡೆ ಪ್ರತ್ಯಕ್ಷ ಆಗಿತ್ತು ಅನ್ನೋ ಇತಿಹಾಸವಿದೆಯೋ, ಯಾವ ಮೂರ್ತಿಗೋಸ್ಕರ ಸಂಘರ್ಷ, ಯಾವ ಮೂರ್ತಿಗೋಸ್ಕರ ಹೋರಾಟ, ಯಾವ ಮೂರ್ತಿಗೋಸ್ಕರ ಪ್ರಾಣ ತ್ಯಾಗಗಳು ಆಗೋಯ್ತೋ ಅದೇ ಮೂರ್ತಿಗೆ ಪ್ರತಿನಿತ್ಯ ಪೂಜೆ ಸಲ್ಲಿಕೆ ಆಗ್ತಾ ಇರುವ ಜಾಗದ ಅತ್ಯಂತ ಸಮೀಪದಲ್ಲಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಆಗಿದೆ ರಾಮನ ಮೂರ್ತಿ, ಹಾಗೆ ಪೂಜೆ ಯಾವ ರೀತಿ ಆಗುತ್ತೆ ಅದರ ವಿವರವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಹಿಂದೆ ಗಮನಿಸ್ತಾ ಇರೋದು ನೂತನವಾಗಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರ. ಅದರ ಈ ಭಾಗದಲ್ಲಿ ನಾವು ಗಮನಿಸಿದ್ರೆ ಸದ್ಯಕ್ಕೆ ರಾಮಲಲ್ಲನನ್ನ ಈ ಭಾಗದಲ್ಲಿ ಒಳಗೆ ಇರಿಸಲಾಗಿದೆ. ಇಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಕಂಪ್ಲೀಟ್ ಆಗಿ ನಿರ್ಬಂಧ. ಸದ್ಯಕ್ಕೆ ಅದೇ ಜನವರಿ 22ರ ನಂತರದಲ್ಲಿ ನನ್ನ ಹಿಂಭಾಗದಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಭವ್ಯ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ, ನೂತನ ಮಂದಿರದ ಲೋಕಾರ್ಪಣೆ ಆಗುತ್ತೆ.